ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಶಂಕರವಾಹಿನಿ ಮೂಲಕವಾಗಿ ವಿಷ್ಣು ಸಹಸ್ರನಾಮದ ಅರ್ಥವಿಶೇಷವನ್ನು ಶ್ರವಣ ಮಾಡಲು ಆಸಕ್ತರಾಗಿರುವಂತಹ ಭಕ್ತಕೋಟಿಯ ದಿವ್ಯ ಪಾದಾರವಿಂದಗಳಿಗೆ ಅನೇಕ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಕಳೆದ ಸಂಚಿಕೆಯಲ್ಲಿ ಸಹಸ್ರನಾಮದಲ್ಲಿ ಬರುವಂತಹ ನಾಮದ ತತ್ವವಿಶೇಷಗಳನ್ನು ಅಥವಾ ಅರ್ಥವಿಶೇಷಗಳನ್ನು ಅನುಭವಿಸುವಂತಹ ಪ್ರಯತ್ನದಲ್ಲಿ ನಾವು ತೊಡಗಿದ್ದೆವು. ಈ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 10ನೆಯ ಶ್ರೀನಾಮ ಅಂದರೆ ಪೂತಾತ್ಮನೇ ನಮಃ ಎಂಬ ಶ್ರೀನಾಮಕ್ಕೆ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ. ಪೂತಾತ್ಮನೇ ನಮಃ ಎಂದು ಪರಮಾತ್ಮನಿಗೆ ನಾವು ಸ್ತೋತ್ರ ಮಾಡ್ತೇವೆ. ಇದು 10ನೆಯ ನಾಮ ಸಹಸ್ರನಾಮದ ಕ್ರಮದಲ್ಲಿ. 10 ಎಂಬ ಸಂಖ್ಯೆ ನಮಗೆ ಹಲವಾರು ವಿಷಯಗಳನ್ನು ತೋರಿಸುತ್ತೆ. ಭಗವಂತನ ಅವತಾರಗಳು 10. ಮತ್ಸ್ಯರೂಪಿಯಾಗಿ ಅವತಾರ ಮಾಡಿ ವೇದಗಳನ್ನು ಉದ್ಧಾರ ಮಾಡಿದ. ಕೂರ್ಮರೂಪಿಯಾದ ಪರಮಾತ್ಮ ದೇವತೆಗಳಿಗೆ ಅಮೃತಪಾನವನ್ನು ಮಾಡಿಸಿದ. ವರಾಹರೂಪಿಯಾದ ಪರಮಾತ್ಮ ಭೂದೇವಿಯನ್ನು ಕಾಪಾಡಿದ. ಹಿರಣ್ಯಾಕ್ಷನು ಭೂದೇವಿಯನ್ನು ರಸಾತಳದಲ್ಲಿಟ್ಟ ಕಾಲದಲ್ಲಿ ತೀಕ್ಷ್ಣವಾದ ರೋಮಗಳೊಂದಿಗೆ ಅದ್ಭುತವಾದ ವರಾಹ ರೂಪವನ್ನು ಧರಿಸಿ ತುಂಬ ಬೃಹತ್ ವಸ್ತುವಾಗಿದ್ದು ರಸಾತಳದ ಒಳಗಡೆ ಪ್ರವೇಶ ಮಾಡಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ಕಾಪಾಡಿದಂತಹ ಕಥೆ ನಮಗೆ ಪುರಾಣಾದಿಗಳಲ್ಲಿ ಸಿಗತ್ತೆ. ಅದೇ ರೀತಿ ಕಂಬದಿಂದ ಒಡೆದು ಬಂದ ನರಸಿಂಹಸ್ವಾಮಿ ಹಿರಣ್ಯನ ಕರಳನ್ನು ಬಗೆದು ಕೊರಳಮಾಲೆಯಾಗಿ ಧರಿಸಿ ಕಂದ ಪ್ರಹ್ಲಾದನನ್ನು ಕಾಯ್ದ ಕಥೆ ನಮಗೆ ಪುರಾಣದಲ್ಲಿ ಲಭ್ಯವಾಗತ್ತೆ. ಬಲಿಚಕ್ರವರ್ತಿಯ ಆಸ್ಥಾನಕ್ಕೆ ಹೋದಂತಹ ವಾಮನ ಮೂರ್ತಿ ತ್ರಿವಿಕ್ರಮನಾಗಿ ಬೆಳೆದು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಕಟ್ಟಿದಂತಹ ಕಥೆಯೂ ನಮಗೆ ಸಿಗತ್ತೆ. ಅದೇ ರೀತಿ ಪರಶುರಾಮನಾಗಿ ದುಷ್ಟಕ್ಷತ್ರಿಯನ್ನೆಲ್ಲ ಸಂಹಾರ ಮಾಡಿದ. ಜೊತೆಗೆ ರಾಮನಾಗಿ ಅವತಾರ ಮಾಡಿ ಎಷ್ಟೋ ಜನ ರಾಕ್ಷಸರನ್ನು ಸಂಹಾರ ಮಾಡಿ ರಾವಣನನ್ನು ಕೊಂದು ಸೀತಾದೇವಿಯೊಂದಿಗೆ ಅಯೋಧ್ಯ ಎಂಬ ದಿವ್ಯವಾದ ನಗರದಲ್ಲಿ ಪಟ್ಟಾಭಿಷಿಕ್ತನಾದ ಕೃಷ್ಣಾವತಾರದ ಕಥೆ, ಬಲರಾಮನ ಕಥೆ, ಹೀಗೆ ಕಲ್ಕಿ ರೂಪದಲ್ಲಿ ಪರಮಾತ್ಮ ಅವತಾರ ಮಾಡುತ್ತಾನೆ ಎಂದು ಕಲಿಯುಗದಲ್ಲಿ ನಮಗೆ ಪುರಾಣದಲ್ಲಿ ಸಿಗತ್ತೆ. ಆ ರೀತಿ ದಶ ಸ್ವರೂಪಗಳಲ್ಲಿ ಪರಮಾತ್ಮ ಅವತಾರ ಮಾಡಿ ದಶಾವತಾರ ರೂಪಿಯಾಗಿ ಸಾಧು ಜನರನ್ನು ಸಂರಕ್ಷಣೆ ಮಾಡಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಅಂತಹ ದಶಾವತಾರ ರೂಪಿಯಾದ ಪರಮಾತ್ಮನನ್ನು ವಿಷ್ಣು ಸಹಸ್ರನಾಮದಲ್ಲಿ ಕೊಂಡಾಡಬೇಕಾದರೆ 10ನೇ ನಾಮಾವಳಿಯಲ್ಲಿ ಪೂತಾತ್ಮನೇ ನಮಃ ಎಂದು ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾರೆ. ವೇದವ್ಯಾಸರು ಈ ವಿಷ್ಣು ಸಹಸ್ರನಾಮವನ್ನು ಬರೆದಿದ್ದಾರೆ. ವೇದವ್ಯಾಸರ ಒಂದು ಮಹಾಭಾರತದಲ್ಲಿ ಅವರು ರಚನೆ ಮಾಡಿರುವಂತಹ ಮಹಾಭಾರತದಲ್ಲಿ ಬರುವಂತಹ ಒಂದು ಸಣ್ಣ ಪ್ರಸಂಗ ಇದು. ಶರತಲ್ಪದಲ್ಲಿ ಭೀಷ್ಮಾಚಾರ್ಯರು ಪವಡಿಸಿರಬೇಕಾದ್ರೆ ಯುಧಿಷ್ಠಿರನು ಹೋಗಿ ಕೆಲವು ಪ್ರಶ್ನೆಗಳು ಕೇಳಲಾಗಿ ಭೀಷ್ಮಾಚಾರ್ಯರು ತಾನು ತನ್ನ ಪೂರ್ವಾಚಾರ್ಯರಿಂದ ಕೇಳಿದಂತಹ ಸಹಸ್ರನಾಮವನ್ನು ಯುಧಿಷ್ಠಿರಿಗೆ ಉಪದೇಶ ಮಾಡ್ತಾರೆ. ಅಂದರೆ ವ್ಯಾಸರಿಂದ ಪೂರ್ವದಲ್ಲೇ ಭೀಷ್ಮಾಚಾರ್ಯರು ಸಹಸ್ರನಾಮವನ್ನು ಕೇಳಿದರು ಎಂಬುದನ್ನು ನಮಗೆ ಗೊತ್ತಾಗತ್ತೆ. ಭೀಷ್ಮರಿಂದ ಸಹಸ್ರನಾಮವು ಯುಧಿಷ್ಠಿರನಿಗೆ ಉಪದೇಶ ಮಾಡಲ್ಪಟ್ಟಿತು. ಆದರೆ ಭೀಷ್ಮನೇ ರಚನೆ ಮಾಡಿದ್ದಲ್ಲ. ಭೀಷ್ಮರು ತಾವು ಜಪ ಮಾಡ್ತಾ ಇದ್ದಂತಹ ಋಷಿಗಳಿಂದ ಪಡೆದಂತಹ ಶ್ರೀನಾಮವನ್ನೇ ಯುಧಿಷ್ಠಿರರಿಗೆ ಉಪದೇಶ ಮಾಡ್ತಾರೆ. ಆ ಕ್ರಮದಲ್ಲಿ 10ನೇ ಶ್ರೀನಾಮ ಪೂತಾತ್ಮನೇ ನಮಃ. ಇದಕ್ಕೆ ಪರಾಶರ ಭಟ್ಟರು ತಮ್ಮ ಭಗವದ್ಗುಣ ದರ್ಪಣವೆಂಬ ವ್ಯಾಖ್ಯಾನದಲ್ಲಿ ಈ ನಾಮವನ್ನು ವಿವರಿಸಬೇಕಾದರೆ ಶರೀರಾಶ್ಚ ಜಗತಃ ತದ್ದೋಷೈಃ ನ ಕದಾಚನ ಲಿಪ್ಯತೆ ಯಹ ಸ ಪೂತಾತ್ಮ ನ ಭುಂಕ್ತೆ ಚ ಫಲಾನಿ ಯಹ. ಇದರ ಅರ್ಥ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ವೇದಾಂತದ ವಿಷಯದಲ್ಲಿ ನಮಗೆ ನಿರೂಢಿಯಾದ ಜ್ಞಾನ ಏರ್ಪಡಬೇಕು. ನೋಡಿ, ಸ್ವಲ್ಪ ಸಾಮಾನ್ಯರಿಗೆ ತಿಳ್ಕೊಳ್ಬೇಕಾದ್ರೆ ಈ ತತ್ವತ್ರಯದ ಬಗ್ಗೆ ನಮಗೆ ಚಿಂತನೆ ಬೇಕು. ನೋಡಿ, ತತ್ವತ್ರಯ ಎಂದರೆ ಜಡ ಪದಾರ್ಥ, ಚೇತನ ಮತ್ತು ಈಶ್ವರ, ಇದು 3 ತತ್ವಗಳು. ಜಡ ಎಂದು ಕರೆಯಲ್ಪಡುವ ವಸ್ತುವಿನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸಿದ್ದಾನೆ. ಜೀವನಲ್ಲೂ ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸಿದ್ದಾನೆ. ಇವಾಗ ಒಂದು ಮರ ಇದೆ ಅಂತ ಇಟ್ಕೊಳ್ಳಿ. ಆ ಮರದ ಟೊಂಗೆಯಲ್ಲಿ 2 ಹಕ್ಕಿಗಳು ಕೂತಿರುತ್ತೆ. ಒಂದು ಹಕ್ಕಿ ಹಣ್ಣನ್ನು ಆಸ್ವಾದಿಸುತ್ತಿರುತ್ತೆ, ಇನ್ನೊಂದು ಹಕ್ಕಿ ಅದನ್ನು ನೋಡ್ತಲೇ ಇರುತ್ತೆ. ಇದು ಉಪನಿಷತ್ತು ನಮಗೆ ತೋರಿಸುವಂತಹ ಒಂದು ವಿಷಯ. ನೋಡಿ, ಮರದ ಟೊಂಗೆಯಲ್ಲಿ ಹೇಗೆ 2 ಹಕ್ಕಿಗಳು ಕೂತಿರುತ್ತೋ ಆ ರೀತಿ ಶರೀರವೆಂಬ ಈ ಮರದಲ್ಲಿ 2 ಹಕ್ಕಿಯಂತೆ ಒಬ್ಬ ಜೀವಾತ್ಮ ಮತ್ತೊಬ್ಬ ಪರಮಾತ್ಮ ನೆಲೆಸಿದ್ದಾನೆ.
ಒಂದು ಹಕ್ಕಿ ಏನು ಮಾಡುತ್ತೆ, ಅದರಲ್ಲಿ ಹತ್ತಿ ಹಣ್ಣನ್ನು ಅಂದರೆ ಮರದಲ್ಲಿ ಬಿಟ್ಟಂತಹ ಹಣ್ಣನ್ನು ತಿಂತಾ ಇರುತ್ತೆ, ಅದು ಜೀವಾತ್ಮ. ಸಂಸಾರವೆಂಬ ಈ ಒಂದು ಫಲವನ್ನು ತಾನು ಸ್ವೀಕಾರ ಮಾಡ್ತಾ ಇರ್ತಾನೆ ಜೀವಾತ್ಮ. ಇನ್ನೊಂದು ಹಕ್ಕಿ ಅದನ್ನೇ ನೋಡ್ತಾ ಇರುತ್ತೆ. ಜೀವಾತ್ಮ ಹೇಗೆ ಇನ್ನೊಂದು ಹಕ್ಕಿ ಹೇಗೆ ಹಣ್ಣನ್ನು ತಿಂತಾ ಇದೆಯೋ ಅದನ್ನು ಗಮನಿಸ್ತಾ ಇರುತ್ತೆ ಇನ್ನೊಂದು ಹಕ್ಕಿ, ಅದು ಪರಮಾತ್ಮ. ಈ ಶರೀರವೆಂಬ ಮರದಲ್ಲಿ ಜೀವಾತ್ಮನೆಂಬ ಹಕ್ಕಿ ಸಂಸಾರದ ಅನುಭವದಲ್ಲಿರಲು ಅದನ್ನು ಸಾಕ್ಷಿಯಾಗಿ ಅದನ್ನು ನೋಡುತ್ತಿರುವ ಪರಮಾತ್ಮ ಇನ್ನೊಂದು ಹಕ್ಕಿಯಾಗಿದ್ದಾನೆ ಎಂದು ಉಪನಿಷತ್ತು ನಮಗೆ ತೋರಿಸತ್ತೆ. ಇವಾಗ ನೋಡಿ, ಮರ ಅದರಲ್ಲಿ 2 ಹಕ್ಕಿ. ಈಗ ಶರೀರದಲ್ಲಿ ಆತ್ಮದ ಒಳಗಡೆ ಅಂತರಾತ್ಮನಾಗಿ ಪರಮಾತ್ಮ. ಇವಾಗ ನಮಗೊಂದು ಪ್ರಶ್ನೆ ಬರುತ್ತೆ, ಈ ಮರದ ಸಂಬಂಧ 2 ಹಕ್ಕಿಗಳಿದೆಯೋ ಇಲ್ವೋ? ಮರದ ಮೇಲೆ ತಾನೇ 2 ಹಕ್ಕಿ ಕೂತಿದೆ. ಮರದ ಸಂಬಂಧ 2 ಹಕ್ಕಿಗಳಿಗಿದೆ. ಅದೇ ರೀತಿ ಶರೀರ ಸಂಬಂಧ ಜೀವಾತ್ಮನಿಗೂ ಇದೆ, ಪರಮಾತ್ಮನಿಗೂ ಇದೆ. ಆದರೆ ಶರೀರಕ್ಕೆ ಏರ್ಪಡುವಂತಹ ದೋಷಗಳು ಇದು ಆತ್ಮಕ್ಕೆ ಸಂಬಂಧಿತವಾಗಿದೆಯೋ, ಅಥವಾ ಶರೀರದ ಮೂಲಕ ಯಾವುದೋ ಒಂದು ಕರ್ಮ ಮಾಡ್ತಾನೆ ಜೀವಾತ್ಮ ಅಂತ ಇಟ್ಕೊಳ್ಳಿ, ಅದರಿಂದ ಪುಣ್ಯವೋ ಪಾಪವೋ ಯಾವುದೋ ಒಂದು ಫಲ ಸಿಗತ್ತೆ. ಇದು ಜೀವಾತ್ಮನಿಗೆ ಮಾತ್ರ ಸಂಬಂಧಿಸಿರೋದು, ಪರಮಾತ್ಮನಿಗೆ ಯಾವ ಪಾಪ ಪುಣ್ಯಗಳೂ ಇಲ್ಲ. ಶರೀರ ಸಂಬಂಧ ಜೀವನಿಗೂ ಪರಮಾತ್ಮನಿಗೆ ಇಬ್ಬರಿಗೂ ಇದ್ದರೂ, ಆದರೆ ಪಾಪ ಪುಣ್ಯಗಳು ಮಾತ್ರ ಜೀವಾತ್ಮನಿಗೆ ಸಂಬಂಧಿಸಿದ್ದು, ಪರಮಾತ್ಮನಿಗೆ ಸಂಬಂಧಿಸಿದ್ದಲ್ಲ ಎಂದು ಉಪನಿಷತ್ತು ಹೇಳುತ್ತೆ. ಇದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ನೋಡಿ, ಶರೀರ ಅನ್ನೋದು ದೇವ್ರ ಒಳಗಡೆ ಇದ್ದಾನೆ ಸ್ವಾಮಿ. ನಾವು ಯಾವುದೋ ಒಂದು ಕರ್ಮ ಮಾಡ್ತೀವಿ, ಅದರಲ್ಲಿ ಪುಣ್ಯ ಬರುತ್ತೆ, ಪಾಪ ಬರುತ್ತೆ. ನಮಗೆ ಪಾಪ ಬಂದರೆ ಅದು ಜೀವನಿಗೆ ಮಾತ್ರ ಸಂಬಂಧಿಸಿರೋದು ಅಂತ ಹೇಳ್ತೀರಾ. ಜೀವನ ಒಳಗಡೆ ಪರಮಾತ್ಮನಿಗೆ ಸಂಬಂಧವಿಲ್ಲ. ಯಾಕೆ ಅಂದರೆ ಅವನು ಪೃಥಕ್ಕಾಗಿದ್ದಾನೆ, ಅವನು ಭಿನ್ನವಾಗಿದ್ದಾನೆ. ಈ ಶರೀರ ಆತ್ಮ ಹೇಗೆ ಶರೀರಕ್ಕಿಂತ ಭಿನ್ನವಾಗಿದೆಯೋ ಆ ರೀತಿ ಆತ್ಮಕ್ಕೆ, ಜೀವಾತ್ಮನಿಗೆ ಭಿನ್ನನಾಗಿ ಪರಮಾತ್ಮ ಇದ್ದಾನೆ. ಅದು ಅವನಿಗೆ ಸಂಬಂಧವಾಗೋದಿಲ್ಲ. ಪಾಪ ಪುಣ್ಯ ಎಲ್ಲ ಜೀವನಿಗೆ ಸಂಬಂಧಿಸಿರೋದು. ಅವನು ಮಾತ್ರ ಕಷ್ಟಪಡ್ತಾ ಇರ್ತಾನೆ ಹೊರತು ಶರೀರ ಸಂಬಂಧದಿಂದ ಈ ಶರೀರಕ್ಕೆ ಏರ್ಪಡುವಂತಹ ದೋಷಗಳೇ ಆತ್ಮಕ್ಕಿಲ್ಲ. ಆ್ಯಕ್ಚುಲಾಗಿ ವಾಸ್ತವಿಕವಾಗಿ ನೋಡಿದ್ರೆ ಶರೀರದ ಮೂಲಕ ಪುಣ್ಯ ಸಂಪಾದನೆಯೋ ಪಾಪ ಸಂಪಾದನೆಯೋ ಜೀವ ಮಾಡ್ತಾನೆ ಹೊರತು, ಈ ಪಾಪ ಪುಣ್ಯಗಳೆಲ್ಲ ಹೋದಾಗ ಜೀವನು ಪರಿಶುದ್ಧನಾಗಿದ್ದಾಗ ಬ್ರಹ್ಮನಲ್ಲಿ ಲಯವಾಗುತ್ತಾನೆ, ಬ್ರಹ್ಮನಲ್ಲಿ ಹೋಗಿ ಸೇರುತ್ತಾನೆ. ಆದರೆ ಈ ಪಾಪ ಪುಣ್ಯಗಳೆಲ್ಲ ಜೀವನಿಗೆ ಸಂಬಂಧಿಸಿದ್ದು. ಅದೇ ಶರೀರ ಪರಮಾತ್ಮನ ಸಂಬಂಧದಲ್ಲಿದ್ದರೂ ಪಾಪ ಪುಣ್ಯಗಳು ಮಾತ್ರ ಅವನಿಗೆ ಅನ್ವಯಿಸೋದಿಲ್ಲ ಅನ್ನೋದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ನಮ್ಮೊಳಗಡೆ ಪರಮಾತ್ಮ ಇದ್ದರೂ ಸಹ ಅವನ ಸ್ವಭಾವ ಬೇರೆ. ಅದನ್ನೇ ಇಲ್ಲಿ ಭೂತಾತ್ಮನೇ ನಮಃ ಎಂದು ಸಹಸ್ರನಾಮದಲ್ಲಿ ನಾವು ನೋಡಬಹುದು. ಉದಾಹರಣೆಗೆ ಒಂದು ಸಣ್ಣ ಕಥೆ ನೋಡಿ. ಒಬ್ಬ ಆಚಾರ್ಯರು, ಅವರಿಗೆ 4 ಜನ ಶಿಷ್ಯರು. ಆಚಾರ್ಯರು ಈ ತತ್ವವನ್ನು ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ನೋಡಿ, ಪರಮಾತ್ಮ ನಮ್ಮೊಳಗಡೆ ನೆಲೆಸಿದ್ದಾನೆ, ಆದರೆ ಜೀವನು ಶರೀರದ ಮೂಲಕವಾಗಿ ಯಾವುದೋ ಒಂದು ಕರ್ಮ ಮಾಡ್ತಾನೆ, ಅದರಿಂದ ಪಾಪ ಪುಣ್ಯಗಳು ಜೀವನಿಗೆ ಸಂಬಂಧವಾಗುತ್ತದೆ. ಯಾವುದೋ ಒಂದು ತಪ್ಪು ಕೆಲಸ ಮಾಡ್ದ ಅಂತ ಇಟ್ಕೊಳ್ಳಿ, ಅದರಿಂದ ಪಾಪ ಅನುಭವಿಸಬೇಕಾಗಿರೋನು ಯಾರು? ಜೀವ. ಈ ಪಾಪಗಳನ್ನು ಕಳೆದುಕೊಳ್ಳಬೇಕಾದವನು ಯಾರು? ಜೀವನೇ. ಆದರೆ ಜೀವನಲ್ಲಿರುವಂತಹ ಪರಮಾತ್ಮನಿಗೆ ಇದು ಅನ್ವಯವಾಗುವುದಿಲ್ಲ. ಯಾಕೆಂದರೆ ಜೀವನ ಸ್ವರೂಪ ಬೇರೆ, ಆ ಪರಮಾತ್ಮನ ಸ್ವರೂಪ ಬೇರೆ, ಶರೀರ ಸ್ವರೂಪವೇ ಬೇರೆ ಎಂದು ಆಚಾರ್ಯರು ಉಪದೇಶ ಮಾಡ್ತಾರೆ. ಇದು ನಮಗೆ ಗೊತ್ತಾಗಲಿಲ್ಲ ಸ್ವಾಮಿ ಎಂದು ಶಿಷ್ಯರೆಲ್ಲ ಹೇಳ್ತಾರೆ. ಅದು ಹೇಗೆ? ಶರೀರ ಸಂಬಂಧ ಇಬ್ಬರಿಗೂ ಇದ್ದ ಮೇಲೆ ಇಬ್ಬರು ಅನುಭವಿಸಬೇಕಾದವರೇ ತಾನೆ. ಪಾಪ ಪುಣ್ಯಗಳು ಎರಡಕ್ಕೂ ಇಬ್ಬರಿಗೂ ಅನ್ವಯಿಸಬೇಕು. ಈ ಚೇತನನಿಗೆ ಮಾತ್ರ, ಜೀವನಿಗೆ ಮಾತ್ರ ಇದು ಅನ್ವಯಿಸತ್ತೆ ಅಂತ ಹೇಳೋದ್ರಲ್ಲಿ ನಮಗೆ ಇದರಲ್ಲಿ ಕ್ಲಾರಿಟಿ ಇಲ್ಲ ಎಂದು ಆ ಶಿಷ್ಯ ಕೇಳಿದಾಗ, ನಾಳೆ ಎಲ್ಲರೂ ದೇವಸ್ಥಾನಕ್ಕೆ ಬನ್ನಿ, ನಿಮಗೆ ಇದರ ಕ್ಲಾರಿಫಿಕೇಷನ್ ಕೊಡ್ತೇನೆ ಅಂತ ಹೇಳಿದ್ರು ಗುರುಗಳು. ಮಾರನೇ ದಿನ ಎಲ್ಲರೂ ದೇವಸ್ಥಾನಕ್ಕೆ ಹೋದರು, ದೇವರನ್ನು ದರ್ಶನ ಮಾಡಿದ್ರು, ತುಂಬ ಸಂತೋಷವಾಗಿತ್ತು. ಅಲ್ಲಿ ಪ್ರಸಾದ ವಿನಿಯೋಗ ನಡೀತು. ಪ್ರಸಾದದಲ್ಲಿ ಸಕ್ಕರೆ ಪೊಂಗಲನ್ನು ಎಲ್ಲರೂ ವಿನಿಯೋಗ ಮಾಡಿದ್ರು. ಆ ಸಕ್ಕರೆ ಪೊಂಗಲನ್ನು ಸ್ವೀಕಾರ ಮಾಡಿದ್ರು ಶಿಷ್ಯರು. ತುಂಬ ಚೆನ್ನಾಗಿದೆ ಸ್ವಾಮಿ, ಅದರಲ್ಲಿ ಗೋಡಂಬಿ ಇದೆ, ದ್ರಾಕ್ಷಿ ಇದೆ, ತುಪ್ಪ ಇದೆ, ಅನ್ನ ಇದೆ, ತುಂಬ ಅಂಟಾಗಿದೆ, ಅದ್ಭುತವಾಗಿದೆ, ತುಂಬ ಸಿಹಿಯಾಗಿದೆ. ಸಕ್ಕರೆ ಪೊಂಗಲೆಲ್ಲ ಚೆನ್ನಾಗೆಲ್ಲ ತಿಂದರು. ತಿಂದ ನಂತರ ಎಲ್ಲರೂ ಕೈ ತೊಳೆಯೋದಕ್ಕೋಸ್ಕರ ಅಂತ ಹೋದರು. ಆಗ ಗುರುಗಳು ಶಿಷ್ಯರನ್ನು ಉದ್ದೇಶಿಸಿ ಕೇಳುತ್ತಾರೆ, ನೀವೇಕೆ ಇವಾಗ ಕೈ ತೊಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ? ಏಕೆ ಎಂದರೆ ಸಕ್ಕರೆ ಪೊಂಗಲ್ ತಿನ್ನಬೇಕು, ಕೈಯಲ್ಲಿ ತಾನೇ ತಿಂತಾರೆ, ಕೈಯಲ್ಲಿ ಜಿಡ್ಡಿದೆ, ಅದಕ್ಕೋಸ್ಕರ ಅದನ್ನು ತೊಳ್ಕೊಳ್ಳೋದಕ್ಕೋಸ್ಕರ ನಾವು ಹೋಗ್ತಿದ್ದೀವಿ ಅಂತ ಶಿಷ್ಯರು ಹೇಳಿದಾಗ, ಆಗ ಆಚಾರ್ಯರು ಕೇಳಿದ್ರಂತೆ, ಕೈಯಿಗೆ ನೀವು ಜಿಟ್ಟು ಹಿಡಿದಿದೆ ಎಂಬ ಕಾರಣಕ್ಕೋಸ್ಕರ ಅದನ್ನು ಪ್ರಕ್ಷಾಳನೆ ಮಾಡೋದಕ್ಕೋಸ್ಕರ ಹೊರಟಿದ್ದೀರಿ, ನಾಲಿಗೆಗೂ ಕೂಡ ಜಿಡ್ಡಾಗತ್ತೋ ಇಲ್ವೋ, ಅದನ್ನು ಯಾಕೆ ನೀವು ತೊಳೆಯೋದಿಲ್ಲ ಅಂತ ಕೇಳಿದ್ರಂತೆ. ಸ್ವಾಮಿ, ನಾಲಿಗೆಗೆ ಜಿಡ್ಡು ಅಂಟೋದಿಲ್ಲ, ಕೈಗೆ ಮಾತ್ರ ಜಿಡ್ಡು ಅಂಟತ್ತೆ. ನೋಡಿ, ಶರೀರ ಸಂಬಂಧ ನಾಲಿಗೆಗೂ ಇದೆ, ಕೈಗಳಿಗೂ ಇದೆ. ಆದರೆ ಜಿಡ್ಡು ಕೈಗೆ ಮಾತ್ರ ಸಂಬಂಧಿಸಿರೋದು, ನಾಲಿಗೆಗಿಲ್ಲ. ಜಿಡ್ಡು ನಾಲಿಗೆಗೆ ಅಂಟೋದಿಲ್ಲ, ಕೈಗೆ ಮಾತ್ರ ಅಂಟತ್ತೆ. ಆದ್ದರಿಂದ ಕೈನ ತೊಳ್ಕೊಳ್ತೀವಿ, ನಾಲಿಗೆಯನ್ನು ತೊಳ್ಕೊಳ್ಳೋದಿಲ್ಲ. ಅದೇ ರೀತಿ ಶರೀರದಲ್ಲಿ ಹೇಗೆ ನಾಲಿಗೆ ಮತ್ತು ಕೈ ಇದೆಯೋ ಆ ರೀತಿ ಶರೀರ ಸಂಬಂಧ ಜೀವನಿಗೂ ಇದೆ, ಪರಮಾತ್ಮನಿಗೂ ಇದೆ. ಆದರೆ ಕೈ ತೊಳಿಬೇಕು ಅಂದರೆ ಅಂಟು ಕೈಗೆ ಮಾತ್ರ ಅಂಟತ್ತೆ ತಾನೆ, ಕೈಗಳಿಗೆ ಮಾತ್ರ ಅಂಟುತ್ತದೆ.
ಆದರೆ ನಾಲಿಗೆಗೆ ಅದು ಜಿಡ್ಡು ಅಂಟೋದಿಲ್ಲ. ಆದ್ದರಿಂದ ಕೈನ ಸ್ವಭಾವ ಬೇರೆ, ನಾಲಿಗೆಯ ಸ್ವಭಾವ ಬೇರೆ. ಆದ ಕಾರಣ ಅದೇ ರೀತಿ ನೀವು ಮಾಡಿರುವಂತಹ ಕರ್ಮಗಳಲ್ಲಿ ಪಾಪ ಪುಣ್ಯಗಳು ಅದು ಜೀವನಿಗೆ ಸಂಬಂಧಿಸಿದ್ದೇ ಹೊರತು ಜೀವನ ಅಂತರಾತ್ಮನಾಗಿರುವಂತಹ ಪರಮಾತ್ಮನಿಗೆ ಅದು ಸಂಬಂಧವಾಗೋದಿಲ್ಲ. ಅವನು ಯಾವಾಗಲೂ ಪರಿಶುದ್ಧನಾಗಿರುತ್ತಾನೆ. ಅವಿಕಾರಾಯ ನಿತ್ಯಾಯ ಶುದ್ಧಾಯ ಪರಮಾತ್ಮನೇ ಎಂದು ನಾವು ಪ್ರಾರಂಭದಲ್ಲಿ ಅನುಸಂಧಾನ ಮಾಡ್ತೇವೆ. ಶರೀರಕ್ಕೆ ವಿಕಾರತ್ವ ಉಂಟು, ಆದರೆ ಪರಮಾತ್ಮ ಅಂತರಾತ್ಮನಿಗೆ ವಿಕಾರವೆಂಬುದು ಇಲ್ಲವೇ ಇಲ್ಲ. ಶರೀರ ದಹಿಸಬಹುದು, ಆದರೆ ಪರಮಾತ್ಮನನ್ನು ಸುಡೋದಕ್ಕೆ ಸಾಧ್ಯವಾ? ಶರೀರಕ್ಕೆ ಕ್ಷಯ ಇದೆ, ಅದಕ್ಕೆ ಏನೋ ದೋಷಗಳೆಲ್ಲ ಇದೆ, ಆದರೆ ಇದೆಲ್ಲ ದೋಷವು ಪರಮಾತ್ಮನಿಗೆ ಮಾತ್ರ ಅಂಟೋದಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಅವನು ಪೂತಾತ್ಮ, ಸದಾಕಾಲ ಪವಿತ್ರನಾಗಿರುವ ಕಾರಣದಿಂದ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಈ 10ನೆಯ ಶ್ರೀನಾಮದಲ್ಲಿ ಪೂತಾತ್ಮ ನ ಭುಂಕ್ತೆ ನ ಫಲಾನಿ ಯಹ, ಯಾರು ಶರೀರದ ಒಳಗಡೆ ಅಂತರ್ಯಾಮಿಯಾಗಿದ್ದು ನ ಭುಂಕ್ತೆ ಪಾಪ ಪುಣ್ಯಗಳನ್ನು ಯಾರು ಪಡೆದುಕೊಳ್ಳುವುದಿಲ್ಲವೋ, ಯಾರು ದೇಹಕ್ಕಿಂತಲೂ ಭಿನ್ನನಾಗಿದ್ದಾನೋ, ಯಾರು ಫಲದಾಯಕನಾಗಿದ್ದಾನೋ, ಫಲಾನುಭವಿ ಅಲ್ಲ. ನಾವು ಪಾಪ ಪುಣ್ಯಗಳ ಫಲ ದೇವರು ಅನುಭವಿಸುವುದಿಲ್ಲ, ಆದರೆ ಪಾಪ ಪುಣ್ಯಗಳ ಫಲವನ್ನು ಜೀವಾತ್ಮನಿಗೆ ದೇವರು ಕೊಡ್ತಾನೆ. ನಾವು ಅನುಭವಿಸುತ್ತೇವೆ ಪಾಪದ ಫಲ, ಆದರೆ ಪರಮಾತ್ಮ ಪಾಪವನ್ನು ಅಥವಾ ಪುಣ್ಯವನ್ನು ತಾನು ಅನುಭವಿಸೋದಿಲ್ಲ. ಪಾಪ ಪುಣ್ಯ ಫಲದಾಯಕನಾಗಿದ್ದಾನೆ. ಅಂತಹ ಪರಮಾತ್ಮನನ್ನು ಪೂತಾತ್ಮ ಎಂಬ ನಾಮಾವಳಿಯ ಮೂಲಕ ವಿಷ್ಣು ಸಹಸ್ರನಾಮದಲ್ಲಿ ಕೊಂಡಾಡಲಾಗಿದೆ. ನಾವು ಪೂತಾತ್ಮ ಎಂದು ಹೇಳಿದರೆ ನಮಗೂ ಯಾವ ಪಾಪ ಪುಣ್ಯಗಳ ಬಾಧೆಯೂ ಇರೋದಿಲ್ಲ. ಪಾಪ ಪುಣ್ಯ ಎರಡು ಕ್ಷಯವಾದಾಗ ಮಾತ್ರ ನಮಗೆ ವೈಕುಂಠ ಲೋಕ ಪ್ರಾಪ್ತಿಯಾಗತ್ತೆ. ನೋಡಿ, ನಾವು ಯಾವುದೋ ಒಂದು ಕರ್ಮ ಮಾಡಿಬಿಡ್ತೀವಿ, ನಮ್ಗೆ ಗೊತ್ತೇ ಇರೋದಿಲ್ಲ ಇದು ಪಾಪ ಇದು ಪುಣ್ಯ ಅಂತ ನಮಗೆ ವಿವೇಕ ಇರುತ್ತಾ? ನಾವು ಯಾವುದೋ ಒಂದು ಕರ್ಮ ಮಾಡಿರ್ತೀವಿ, ಅದರ ಫಲವನ್ನು ಅನುಭವಿಸುತ್ತೀವಿ. ಆದರೆ ಪೂತಾತ್ಮನೇ ನಮಃ ಎಂದು ಪರಮಾತ್ಮನ ಶ್ರೀನಾಮವನ್ನು ಅನುಸಂಧಾನ ಮಾಡ್ತಾ ನಾವು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂತಹ ವಿಧಿ ನಿಷೇಧಗಳನ್ನು ಪಾಲಿಸ್ತಾ ಭಗವದಾಜ್ಞೆಯ ಭಗವತ್ ಕೈಂಕರ್ಯ ರೂಪಂ ಇದಂ ಕರ್ಮ ಕರಿಷ್ಯೆ ಎಂದು ಹೇಳಿ ಸಂಕಲ್ಪ ಮಾಡಿ ಸತ್ಕರ್ಮಗಳನ್ನು ಮಾಡಿದಾಗ ಅದರ ಫಲವನ್ನು ಭಗವಂತ ನಮಗೆ ಕೊಡ್ತಾನೆ. ಆದರೆ ನಮಗೆ ಈ ಪಾಪ ಪುಣ್ಯ ಎರಡೂ ಬೇಡ, ಭಗವಂತನೇ ಬೇಕು ಎಂಬ ಸಂಕಲ್ಪದಿಂದ ಕರ್ಮವನ್ನು ಆಚರಣೆ ಮಾಡಿದಾಗ ಆ ಫಲವನ್ನು ಭಗವಂತ ಕೊಡ್ತಾನೆ. ಅದೇ ಶ್ರೀ ವೈಕುಂಠ, ಅದೇ ಮುಕ್ತಿ ಮೋಕ್ಷ. ಈ ಸಂಸಾರ ಬಂಧನದಿಂದ ನಾವು ಬಿಡುಗಡೆಯಾಗಬೇಕಾದ್ರೆ ಪಾಪ ಪುಣ್ಯ ಇದೆರಡೂ ಇರಬಾರ್ದು. ವಾಸ್ತವಿಕವಾಗಿ ಪುಣ್ಯ ಸಂಪಾದನೆ ಮಾಡಿದ್ರೆ ಸ್ವರ್ಗಲೋಕಕ್ಕೆ ಹೋಗ್ತೀವಿ, ಪಾಪ ಸಂಪಾದನೆ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ. ಸ್ವರ್ಗವೋ ನರಕವೋ ಎರಡೂ ಪುಣ್ಯ ಕ್ಷೀಣೆ ಪುಣ್ಯ. ಸ್ವರ್ಗಕ್ಕೆ ಹೋದರೂ ವಾಪಸ್ಸು ಭೂಮಿಗೆ ಬರಲೇಬೇಕು, ನರಕಕ್ಕೆ ಹೋದರೂ ವಾಪಸ್ಸು ಭೂಮಿಗೆ ಬರಲೇಬೇಕು. ಸಂಸಾರ ಚಕ್ರ ಬಂಧನದಿಂದ ಬಿಡುಗಡೆಯಾಗಬೇಕಾದ್ರೆ ಭಗವಂತ ಅವನ ಕೈಂಕರ್ಯ ಒಂದೇ, ಅವನ ಪರಮಾನುಗ್ರಹದಿಂದ ಅವನ ಸೇವೆ ಒಂದೇ ನಮಗೆ ಮೋಕ್ಷವನ್ನು ನೀಡುತ್ತದೆ. ಅವನ ಆಜ್ಞಾಸ್ವರೂಪವಾದಂತಹ ಶಾಸ್ತ್ರವನ್ನು ನಾವು ಪಾಲಿಸಿ ಅವನ ಪ್ರೀತ್ಯರ್ಥವಾಗಿ ಭಗವತ್ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡಿದಾಗ ಈ ಪಾಪ ಪುಣ್ಯ ಬಂಧನದಿಂದ ನಾವು ಬಿಡುಗಡೆಯಾಗುತ್ತೇವೆ ಎಂಬುದೇ ಇಲ್ಲಿನ ತತ್ವವಿಶೇಷ. ಕಾರಣ ಏನು ಅಂದರೆ ಅವನು ಪೂತಾತ್ಮನೇ ನಮಃ, ಪೂತಾತ್ಮನೇ ನಮಃ ಅಂತ ಹೇಳಿಬಿಟ್ರೆ ನಮಗೆ ಯಾವ ಸಂಸಾರದ ಬಾಧೆಯೂ ಏರ್ಪಡುವುದಿಲ್ಲ. ಎಲ್ಲರೂ ಪೂತಾತ್ಮನಾಗಿರುವಂತಹ ಪರಮಾತ್ಮನನ್ನು ಸ್ಮರಿಸಿ ಕೃತಾರ್ಥರಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ.